ದೊಡ್ಡವ ಸಣ್ಣವ ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಗಳೊಳಗೆ ಬೆವರು ಸುರೇಶ್ ಅನ್ನವನ್ನ ದುಡಿದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಎಲ್ಲಾರು ಮಾತಾಡ್ತೀರಿ, ನೀವೆಲ್ಲ ಎಲ್ಲ ರೈತ ಮುಖಂಡರದಿರಿ, ನೀವು ರೈತರದಿರಿ, ರೈತ ತಾಯಂದ್ರದಿರಿ. ಬುದ್ಧಿಯವ್ರಿಗೆಲ್ಲ ಏನ್ ಹೇಳ್ತಾರ, ಇಲ್ಲೊಂದಿಬ್ರು ಹೇಳಿದ್ರೆ ನನಗೆ ರೈತರಿಗೆ ಹೆಣ್ಣು ಕೊಡುವರೆ ಅದನ್ನ ಹೇಳ್ರಿ ಅಂತ ಹೇಳ್ತಾರೆ. ನೀವೆಲ್ಲರೂ ರೈತರದಿರಿ, ಕೈ ಎತ್ತರ ನೋಡೋನು. ಮುಗಳು ಕೂಡ ಅಪ್ಪವ್ರು ಸಾಕ್ಷಾತ್ ದೈವ ಸ್ವರೂಪ ಕುಂತಾರ, ಮ್ಯಾಕ್ ಕೈ ಎತ್ತರಪ್ಪ ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳ್ತೀರಿ. ನಿಮ್ ಮಕ್ಕಳನ್ನ ಯಾರು ರೈತರಿಗೆ ಕೊಡ್ತಾರ, ಕೈ ಎತ್ತರ ನೋಡೋನು. ಒಬ್ಬರೇ ಎತ್ತಂಗಿಲ್ಲ ಇವ್ರು. ಇವರೆಲ್ಲ ರೈತರ ಬುದ್ಧಿ, ಒಬ್ಬರೇ ಎತ್ತಂಗಿಲ್ರಿ ಇವ್ರು. ಮತ್ ಇವ್ರು ಹೆಂಗಂದ್ರ ಅವ ಗಟಾರ್ ಬಳಿಲಿ ರೋಡ್ ಹಾಡ್ಲಿ, ಅವ್ ಬೆಂಗಳೂರು ಹುಬ್ಳಿ ದೆಹಲಿಯಾಗಿರ್ಬೇಕು, ಸರ್ಕಾರಿ ನೌಕರಿನ ಇರ್ಬೇಕು. ನಿಮಗ್ ಲಕ್ಷ್ಯ ಇರ್ಲಿ, ಇನ್ನು 8-10 ವರ್ಷದೊಳಗೆ 1 ಎಕರೆ ಭೂಮಿ ಇದ್ದಾವ, 1-2 ಕೋಟಿ ಕಿಮ್ಮತ್ತು ಬಾಳ್ತದ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಎಂದೂ ಕೂಡ ಕೈ ಒಡ್ಡಂಗಿಲ್ಲ. ಜಗತ್ತಿಗೆ ನೀಡಿರ್ತಕ್ಕಂಥ ನಿಜವಾದ ಜಮೀನ್ದಾರ್ ಯಾರಂದ್ರೆ ರೈತ ಮಾಲಕ ಆಗ್ತಾನ. ನಾವು ಅಧಿವೇಶನದೊಳಗೆ ಮೊನ್ನೊಂದು 2 ಬೇಡಿಕೆ ಇಟ್ಟಿವಿ. ಎಲ್ಲ ಸರ್ಕಾರಿ ನೌಕರಸ್ಥರು 60 ವರ್ಷ ಆದ ನಂತರ ಪೆನ್ಷನ್ ಬರ್ತದಲ್ಲ ಅವರಿಗೆಲ್ಲ. ನಮ್ಮ ರಾಹುಲ್ ಕುಂಕಡ್ಡಿ ಅವರು, ಶಾಂತಗೌಡರು ಮತ್ತು ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಟ್ಟೇವಿ. 60 ವರ್ಷ ಆಗಿರ್ತಕ್ಕಂಥ 31 ಜಿಲ್ಲೆಗಳು ಇರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ಒಂದು ರೈತ ಕುಟುಂಬಕ್ಕ 10,000 ತಿಂಗಳಿಗೆ ಪೆನ್ಷನ್ ಕೊಡ್ಬೇಕಂತ ನಾವು ಬೇಡಿಕೆ ಇಟ್ಟಿವಿ. ಇನ್ನೊಂದು ಇಟ್ಟಾರ, ಅವ್ರು ಏನ್ ಇಟ್ಟಾರ ಅಂದ್ರೆ 1 ಲೀಟರ್ ಹಾಲಿಗೆ ಒಂದು 100 ರೂಪಾಯಿ ಕೊಡ್ಬೇಕಂತ ಇಟ್ಟಾರ. ನಾ ಬಹಳ ವಿಷಯದ ಆಳಕ್ ಹೋಗಂಗಿಲ್ಲ, ಒಂದು ಮಾತು ನನ್ನ ಮಾತು ಮುಗಿಸ್ತೀನಿ. ಅಪ್ಪವ್ರಿಗೆ ಮಾತಾಡಿಕ್ ಅವ್ರಿಗೆ ಅವಕಾಶ ಕೊಡ್ತೀನಿ, ಜಲ್ದಿ ಮುಗಿಸ್ತೀನಿ. ಇಂಥ ಸಾಧು ಸಂತರ ಹುಟ್ಟಿದ ಪುಣ್ಯಭೂಮಿ ಅದ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಈ ಬಿಜಾಪುರ ಜಿಲ್ಲೆ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದ ಅನ್ನದಾತರ ಪರವಾಗಿ ವಿನಂತಿ ಮಾಡಿಕೊಡ್ತೀನಿ, ಇವೆಲ್ಲ ಗ್ಯಾರಂಟಿ ತೆಗೀರಿ. 2 ಎಡ್ಕೊಳ್ರಿ. ಕರ್ನಾಟಕದೊಳಗ ಯಾವ್ದೋ ಬ್ಯಾಂಕ್ ಇರಲಿ, ಸಂಪೂರ್ಣ ರೈತನ ಸಾಲ ಮನ್ನಾ ಮಾಡ್ರಿ. ಇನ್ನೊಂದದ ಯಾವ್ದಂತಂದ್ರ ಸಾಧು ಸಂತರ ಹುಟ್ಟಿದ ಪುಣ್ಯಭೂಮಿ ಅದ. ಕರ್ನಾಟಕ ಹಾಳಾಗಲಿಕ್ಕತ್ತದ. ಸಂಪೂರ್ಣ ಬಾರ ಸಾರಾಯಿಗಳನ್ನ ಇವತ್ತಿನಿಂದ ಬಂದ್ ಮಾಡಿ. ಎಂದೂ ನಿಮ್ಮ ಮುಂದೆ ನಾವು ಕೈ ಒಡ್ಡಂಗಿಲ್ಲ ರೈತರು. ನಾವ ನಿಮಗ್ ಬೇಕಾದ್ರೆ 500 ರೂಪಾಯಿ ಕೊಟ್ಟು ಓಟ್ ಹಾಕಿ ನಿಮಗ್ ಖರ್ಚಿ ಕೊಡ್ತೀವಿ. ಯಾಕ್ರಿ? DCC ಬ್ಯಾಂಕಿನ ಬಗ್ಗೆ ರೈತರಿಗೆ ಗೊತ್ತಿಲ್ಲ. 40,000 ರೂಪಾಯಿ ಕೊಡ್ತಾರೆ ಎಕರೆ. ನಬಾರ್ಡ್ ಗೈಡ್ಲೈನ್ಸ್ ಅದ 82,600 ರೂಪಾಯಿ ಕೊಡ್ಬೇಕಂತ ಹೇಳಿ. ನಮಗ್ ಗೊತ್ತಿಲ್ಲ, ಕೇಳ್ತಾ ಇಲ್ಲ. ನಮ್ಮದು ಒಂದೇ ಕನಸದ. ಏನದ ಅಂತಂದ್ರ ನಾವೇನು ಮನಿ ಮ್ಯಾಗ ಮನಿ ಕಟ್ಟಬೇಕಂತಿಲ್ಲ. ಅಪ್ಪೋರ ಆಶೀರ್ವಾದದಿಂದ ಒಂದು ಕನಸದ ಬುದ್ಧಿ. ಕರ್ನಾಟಕದೊಳಗ ಕಬ್ಬಿಗೆ 5,500 ರೂಪಾಯಿ ಪ್ರತಿ ಟನ್ ಆಗಬೇಕು. ಗೊಂಜಾಳ, ಗೋಧಿ, ದಾಳಂಬರಿ, ದ್ರಾಕ್ಷಿ, ತೊಗರಿ, ಜೋಳಿನದಲ್ಲ ಹೆಂಗ ಬಾಟ್ಲಿಗೆ 10 ರೂಪಾಯಿ ಅದಲ್ಲ, ಹಂಗ ಪ್ರತಿಯೊಬ್ಬ ರೈತ ಹೊಲ್ದಾಗಿಂದ ಬಂದ ತಕ್ಷಣ 10,000 ರೂಪಾಯಿ ಕ್ವಿಂಟಲ್ ಅದ. ಬೇಕಂದ್ರೆ ತಗೋ, ಬೇಡಂದ್ರೆ ಬಿಡ ಅನ್ನೋಂಗ ರೈತಗೆ ತಾಕತ್ತು ಬರಬೇಕು. ಎಂದೂ ಕೂಡ ರೈತ ನಮ್ಮ ಕನಸು ಏನದ ಅಂದ್ರ, ಮನ್ಯಾಗ ಮಗಳ ಮದುವೆ, ಮಗನ ಶಿಕ್ಷಣ ಅನಿವಾರ್ಯ ಬತ್ತು ಅಂತಂದ್ರ ಬ್ಯಾಂಕಿನೊಳಗೆ ಸಾಲ ತೆಗಿಸಬಾರ್ದು, ಬಡ್ಡಿ ಹಂಗ ರೊಕ್ಕ ತೆಗಿಸಬಾರ್ದು. ಪ್ರತಿಯೊಬ್ಬ ರೈತ ಒಳಗ ಟ್ರೆಜರಾಗ ಹೋಗಿ ರೊಕ್ಕ ತಂದು ಮಗಳ ಮದುವೆ ಮಾಡುವಂತ ಸಾಮರ್ಥ್ಯ ಯಾವಾಗ ಬರ್ತೈತಲ್ಲ ಅವಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದ. ಒಂದು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ರಾಜಕಾರಣಿಗಳ ವ್ಯವಸ್ಥೆ ಹೆಂಗದ ಅಂತಂದ್ರ, ಬುದ್ಧಿ ಮೊನ್ನೆ ನಾನು ಚುನಪ್ಪ ಇಲ್ಲೇ ಒಂದು ದಾವಣಗೆರೆ ಜಿಲ್ಲೆ ಒಳಗ ಅದೇನೋ ಜಾದು ಅಂತ ನಡೆದಿತ್ತು ಬುದ್ಧಿ, ಹೋಗಿದ್ವಿ. ಅವ ಏನ್ ಮಾಡಿದ್ರವ, ಮೊದಲ ಕಲ್ಲು ತಿಂದ, ಕಟಗಿ ತಿಂದ, ಇಂಥ ಟೇಬಲ್ 4-5 ತಿಂದು ಬಿಟ್ಟವ. ಆಮೇಲೆ ಕೆಬಣ ತಿಂದ. ಅವಾಗ ಅವಂದ ಅಧ್ಯಕ್ಷರು, ಯಾಕ್ರಿ ಯಾರೋ ನಗವಾರ ಅಲ್ರಿ ಎಂದವ. ಅವಾಗ ಅಧ್ಯಕ್ಷರು ನೀ ಏನ್ ದೊಡ್ಡ ಸಾಧನೆ ಮಾಡಿ ಅಂತ ತಗೊಂಡಪ್ಪ ಅಂದ್ರು. ಅಲ್ರಿ, ಕೆಬಣ ತಿಂದಿನಿ, ಕಲ್ ತಿಂದಿನಿ, ಕಟಗಿ ತಿಂದಿನಿ, ಬೇಕಂದ್ರೆ ಗಿಡ ಏನ್ ಬೇಕಾ ತಿಂತೀನ್ರಿ ಅಂದ. ನಿಂದೇನ್ ದೊಡ್ಡ ಸಾಧನೆನೋ, ನೀ ತಿಂತಿ ಮತ್ ಮನೆಗೆ ಹೋಗ್ತಿ, ನಿಂದೇನ್ ದೊಡ್ಡ ಸಾಧನೆ ಅಲ್ಲ. ನಮ್ಮಲ್ಲಿ ರೋಡಿಗೆ ರೋಡ ತಿಂದಾರ, ಗಟಾರಕ್ಕೆ ಗಟಾರ ತಿಂದಾರ, ದೇವಸ್ಥಾನ ಮೂರ್ತಿ ಬಿಟ್ಟಿಲ್ಲ, ಹುಡುಗರು ಶಾಲಿ ಒಳಗೆ ಹಾಕೊಳ್ತಕ್ಕಂಥ ಸಮವಸ್ತ್ರ ಬಿಟ್ಟಿಲ್ಲ. ಮೊನ್ನೆ ಯಾರೋ ಹೇಳ್ತಾ ಇದಾರೆ ತತ್ತಿ ತಿಂದಾರ ಅಂತ ಹೇಳಿ. ಏನದರಿ? ಒಂದು ರಾಜಕಾರಣಿಗಳಿಗೆ ಹೇಳ್ತೀನಿ, ಅತಿಥಿಯಾಗಿ ಬಂದಿರಿ. ಮುಗುಳು ಕುಡದ ಎಲ್ಲಾ ಲಿಂಗರು, ಲಚ್ಚಾನ ಸಿದ್ಧಲಿಂಗಜ್ಜ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರು, ಇಂಚಗೇರಿ ಮಠದ ಗಿರಿಮಲ್ಲೇಶ್ವರ ಮಹಾರಾಜರಿಂದ ಕೋವಿಡ್ ಒಳಗೆ ಏನೂ ಆಗಲಾರ್ದ. ನೀವು ನಾವು ಜೀವಂತದೀವಿ. ಹಣ ಮಾಡಕ್ಕಲ್ಲ, ಮತ್ತೊಬ್ಬರ ಕಣ್ಣೀರ್ ಹಾಕಕ್ಕಲ್ಲ, ಮೋಸ ಮಾಡಕ್ಕಲ್ಲ, ಮತ್ತೊಬ್ಬರ ಗೋಣ್ ಮರಿಯಕ್ಕಲ್ಲ.
ನಿನ್ನ ಬದುಕು ಯಾವತ್ ಹೆಂಗಿರ್ಬೇಕಂದ್ರ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂಗ ಈ ನಾಡಿನ ಜನರ ಕಣ್ಣೀರು ವರ್ಷೋ ಸಲುವಾಗಿರ್ಬೇಕು. MLA ಅದಾವ 3 ಲಕ್ಷ ಪಗಾರ ತಗೊಳಕಾಲ ಜೀವನ ಅಲ್ಲ. 7,000 ಸರ್ವೇರ್ ಸಾಯ್ಲಿಕ್ಕತ್ತಾರ ನೌಕರಿ ಸಲುವಾಗಿ, ಪಗಾರ ಇಲ್ಲ. 2,86,000 ವಿದ್ಯಾರ್ಥಿಗಳು ಸಾಯ್ಲಿಕ್ಕತ್ತಾರ. ಅದಕ್ಕೆ ನೌಕರಿ ಕೊಡು ಕೆಲಸ ಮಾಡ್ರಿ, ರೈತರಿಗೆ ಬೆಲೆ ಕೊಡು ಕೆಲಸ ಮಾಡ್ರಿ, ರೈತರಿಗೆ ಹೆಣ್ಣು ಕೊಡ್ಲಿಕ್ಕೆ ಏನು ಸವಲತ್ತು ಬೇಕಲ್ಲ ಆ ರೈತರಿಗೆ ಸವಲತ್ತು ಕೊಡ್ತಕ್ಕಂತ ಕೆಲಸ ಮಾಡ್ರಿ. ಆಲಮಟ್ಟಿ ವಿಚಾರಕ್ಕೆ ನಿಮ್ಗ ಬಿಜಾಪುರ ಜಿಲ್ಲೆಯವ್ರಿಗೆ ನಾವು ಒಂದು ಮಾತು ಕೊಡ್ತೇವೆ. ಚುಣಪ್ಪ ಪೂಜಾರಿ ಅವ್ರು ನಾವು 524.756 ಆಗುಮಟ ನೀವು ಯಾವುದೇ ಹೋರಾಟಕ್ಕರೂ ಸಹಿತ 31 ಜಿಲ್ಲೆಗಳ ರೈತರನ್ನು ಕರ್ಕೊಂಡು ಬಂದು ನಿಮ್ಮ ಜೊತೆ ಹಗಲಿರೋ ನಾವು ಹೋರಾಟ ಮಾಡ್ತೀವಿ ಅಂತ ಮಾತಾಡ್ತೀವಿ. ರಾಮದುರ್ಗ ತಾಲೂಕಿನೊಳಗೆ ವೀರಭದ್ರೇಶ್ವರ ನೀರಾವರಿ 25ನೇ ತಾರೀಕು ಡೆಡ್ಲೈನ್ ಕೊಟ್ಟಾರ ನಮ್ಮ ರಾಜ್ಯಾಧ್ಯಕ್ಷರು. ಆ ಜಿಲ್ಲಾ ಉಸ್ತುವಾರಿ ಸಚಿವರು SP ಅವರು DC ಅವರು ಗಮನಕ್ಕೆ ತಗೊಂಡು 24ನೇ ತಾರೀಕು ಸಾಯಂಕಾಲ ಒಳಗೆ ಬಗೆಹರಿಸಿದ್ರೆ ಬಹಳ ಚಲೋ. ನಾವು ಬಂದು ಕೂತೀವಿ ಅಂದ್ರೆ ಯಾರಪ್ಪಗೂ ಕೇಳಂಗಿಲ್ಲ, ಆಮೇಲೆ ತೊಂದರೆ ಮಾಡ್ಕೋಬೇಕು. ನೀರಾವರಿ ಹೋರಾಟ, ಸಣ್ಣ ಪುಟ್ಟಕ್ಕೆಲ್ಲದಕ್ಕೂ ಹೋರಾಟ ಅಂದ್ರೆ ಹೆಂಗ್ರಿ? ಒಬ್ಬ ರೈತಿಗೆ ಏನಾದ್ರೂ ಅನ್ಯಾಯ ಆದ್ರೂ ಹೋರಾಟ, ನೀರಾವರಿ ಹೋರಾಟ, ಕಬ್ಬಿಗೆ ಬಿಲ್ಲಿಗೆ ಹೋರಾಟ ಹೆಂಗದರಿ ಬುದ್ಧಿ. ಒಂದ್ ಮಾತು ಹೇಳ್ತೀನಿ, 1995 2005 ಬಂದಾಗ ಬರೀ 70 ರೂಪಾಯಿ ತೊಲಿ ಬಂಗಾರ ಇತ್ತು. 2005ಕ್ಕ 7,000 ರೂಪಾಯಿ ತೊಲಿ ಬಂಗಾರ ಇತ್ತು. ಈಗ 2025-26 1,50,000-60 ಏರ್ಲಿಕ್ಕತ್ತದ. ಕಬ್ಬಿಗೆ ಗುಜರಾತ್ದೊಳಗೆ 4,400 ಅದ, ಪಂಜಾಬ್ದೊಳಗೆ 3,800 ಅದ, ಉತ್ತರ ಪ್ರದೇಶದೊಳಗೆ 3,600 ಅದ, ಮಹಾರಾಷ್ಟ್ರದೊಳಗೆ 3,600 ಅದ. ಮೊನ್ನೆ ನೀವೆಲ್ಲರೂ ಹೋರಾಟಕ್ಕೋತ್ರಿ, ಅಪ್ಪವ್ರು ಒಂದ್ 2 ಸಾರಿ ಆಶೀರ್ವಾದ ಮಾಡ್ರಿ ಅಂತೇಳಿ 3,300 ಸಿಕ್. ನಾ ಒಂದು ವಿಚಾರ ಹೇಳ್ತೀನಿ, ಹೋರಾಟ ಅಂತ ಬಂದಾಗ ಧರ್ಮ, ಜಾತಿ, ಮತ, ಪಂಥ, ಪಕ್ಷ ಎಲ್ಲಾ ದೂರ ಸರಿಸಿ ಹೋರಾಟ ಅಂತ ಬಂದಾಗ ನೀವೆಲ್ಲ ಯಾವಾಗ ಒಕ್ಕಟ್ಟಾಗ್ತಿರಲ್ಲ, ಆಲಮಟ್ಟಿನೂ ಸಿಗ್ತದ, ವೀರಭದ್ರೇಶ್ವರ ಸಿಗ್ತದ, ಏನು ಬೇಕಾದ ಸವಲತ್ತು ಸಿಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರ ಪಾದಕರ್ಪಣೆ.